ಥರ ಟೋನ್ ಜೀನ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. 15, 16, 17 ಜೀನ್ಸ್ ಐತೆ ನನ್ನ ಹತ್ರ. ಯಡಿಯೂರಪ್ಪ ಸರ್ ಜೊತೆ ಫೋಟೋ ತಗೊಂಡಿದ್ನಲ್ಲ, ಇದು ನಾನು ದೇವೇಗೌಡರು ಅಂತ ಹೇಳಿದ್ರು. ಪ್ಯಾಂಟ್ ಸೈಜ್ ಬಂದ್ಬಿಟ್ಟು 28, ಬಟ್ ನಾನು ಯಾವಾಗಲೂ 30 ತಗೋತೀನಿ, ಸ್ವಲ್ಪ ಲೂಸ್ ಇರಲಿ. ಯಾಕೆಂದರೆ ನನ್ನ ಪ್ಯಾಂಟಿಗೆ 2100 ರೂಪೀಸ್ ಸಮಥಿಂಗ್. ನನಗಿದ್ದು ಹಾಕೊಂಡ್ರೆ ಒಳ್ಳೆ ಟಾರ್ಪಲ್ ಹಾಕೊಂಡಂಗೆ ಫೀಲ್ ಆಗುತ್ತೆ. ಒಂದು ಡಿಫ್ರೆಂಟ್ ಮೈಕ್ ಇಲ್ಲಿಗಾಕ ವಾಚ್ಗೆ ಹಾಕೊಂಡಿದ್ದೀನಿ ಮೈಕ್ನ ನಾನು ಇವತ್ತು. ಸೊ ಯಾ ಸ್ಟಾರ್ಟ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ವ್ಲಾಗಿಗೆ ಕಂಟೆಂಟ್ ಏನೂ ಇಲ್ಲ. ಸೊ ಅಟ್ಲೀಸ್ಟ್ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ. ಸೊ ಅಟ್ಲೀಸ್ಟ್ ನನ್ನ ಹತ್ರ ಇರೋ ಜೀನ್ಸ್ ಕಲೆಕ್ಷನ್ಸ್ ತುಂಬ ಕಮೆಂಟಲ್ಲಿ ಕೇಳಿದ್ದೀರಾ, ಆ ಟಾಪ್ ಲಿಂಕ್ ಹಾಕಿ, ಜೀನ್ಸ್ ಲಿಂಕ್ ಹಾಕಿ ಅಂತ ಹೇಳಿ. ಸೊ ಸದ್ಯಕ್ಕೆ ನನ್ನ ಹತ್ರ ಎಷ್ಟು ಜೀನ್ಸ್ ಇದೆ ಅಂತ ಹೇಳಿ ಈ ಒಂದು ಜೀನ್ಸ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಯಾ ಸ್ಟಾರ್ಟ್ ಮಾಡೋಣ. ಫಸ್ಟು ಜೀನ್ಸ್ ಎಲ್ಲ ಇಲ್ಲಿ ಎತ್ತಿಕೊಂಡ್ಬಿಡ್ತೀನಿ. ಇಲ್ಲಿ ಯಾವ್ಯಾವ ನನ್ನ ಹತ್ರ ಜೀನ್ಸ್ ಇದೆ ಪ್ರತಿಯೊಂದು ಲಿಂಕ್ ನನ್ನ ಹತ್ರ ಇರುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ನಾನೆಲ್ಲ ಆನ್ಲೈನಲ್ಲೇ ಬೈ ಮಾಡಿರೋದ್ರಿಂದ ಲಿಂಕ್ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಲಿಂಕ್ ನಿಮಗೆ ಹಾಕ್ಕೊಡ್ತೀನಿ. ಹಾಗೆ ಶಾರ್ಟ್ಸ್ದು ಹಾಕ್ಬಿಡೋಣ. ಇಷ್ಟೇ ಜೀನ್ಸ್ ಇರೋದು, ಜಾಸ್ತಿ ಇಲ್ಲ. ಸೊ ಯಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಆಮೇಲೆ ಜೋಡಿಸ್ಕೊತೀನಿ. ನಾನು ಹತ್ರ ಎಷ್ಟು ಜೀನ್ಸ್ ಇದೆ ಏನು ಎಲ್ಲ ಹೇಳ್ಬಿಡ್ತೀನಿ. ಓಕೆ ಗೈಸ್, ಮತ್ತು ನನ್ನ ಹತ್ರ ಜೀನ್ಸ್ ಬಿಟ್ಟು ಒಂದು ಎರಡೇನೋ ಟ್ರೌಸರ್ ಪ್ಯಾಂಟ್ ಇದೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿದ್ರೆ ಬೇಕಾದ್ರೆ ನೀವು ಬೈ ಮಾಡ್ಬೋದು. ಯಾ ಸ್ಟಾರ್ಟ್ ಮಾಡಿಬಿಡೋಣ. ಯಾಕೋ ಒಂಥರ ಆಗ್ತಿದೆ ಮೈಕ್, ಸರಿ ಮಾಡ್ಕೊಂಬಿಡೋಣ. ಮೈಕ್ ಇಲ್ಲಿಗೆ ಹಾಕೊಂಡ್ಬಿಡ್ತೀನಿ. ಥರ ಡಿಫ್ರೆಂಟ್, ನಾನು ಗೊತ್ತಲ್ಲ, ಇದು ಬೇಡ. ಎಲ್ಲಪ್ಪ ಹಾಕೊಳ್ಳೋದು ಹಿಂಗೆ ಡಿಫ್ರೆಂಟ್ ಮೈಕ್ ಇಲ್ಲಿಗಾಕ ವಾಚ್ಗೆ ಹಾಕೊಂಡಿದ್ದೀನಿ ಮೈಕ್ನ ನಾನು ಇವತ್ತು. ಸೊ ಯಾ ಸ್ಟಾರ್ಟ್ ಮಾಡಿಬಿಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಫಸ್ಟ್ ಒನ್ ಈ ಬ್ಲ್ಯಾಕ್ ಕಲರ್ ಜೀನ್ಸ್ ನೋಡಿ. ಟೋಟಲ್ ನನ್ನ ಹತ್ರ ಎಷ್ಟು ಪ್ಯಾಂಟ್ ಇದೆ ಅಂತಲೂ ಹೇಳ್ತೀನಿ, ಏನೇನು ಅಂತಲೂ ಹೇಳ್ತೀನಿ. ನೀವು ನೋಡ್ಬೋದು ನೋಡಿ, ಈ ಪ್ಯಾಂಟು ಬ್ಲ್ಯಾಕ್ ಕಲರ್ದು ಅರ್ಥ ಆಯ್ತಾ. ತುಂಬ ಚೆನ್ನಾಗಿದೆ. ಇದು ಎಕ್ಸ್ಪೆಂಡ್ ಕೂಡ ಆಗುತ್ತೆ, ಮತ್ತು ಆ ಕಡೆ ಈ ಕಡೆ ಒಂದೆರಡು ಪಾಕೆಟ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಇದನ್ನ ನಾನು ಮಿಂತ್ರದಲ್ಲಿ ತೊಗೊಂಡಿರುವಂತಹದ್ದು ಡೆನಿಮ್ ಪ್ಯಾಂಟ್. ಇದು ಆ್ಯಕ್ಚುಲಿ ಇದು ಲಂಡನ್ ಅಂತ ಇದೆ, ಡೆನಿಮ್ಸ್ ಲಂಡನ್ ಅಂತ ಇದೆ. ಸೈಜ್ ಬಂದ್ಬಿಟ್ಟು 30. ಯಾವುದು ಕಿಯಾ ಸೈಡ್ಗೆ ಹೋಗಿ ಮಗ್ನೆ, ನಂಗೆ ಗೊತ್ತು ನೀನು ವಿಡಿಯೋಗೋಸ್ಕರನೇ ಬರ್ತೀಯ ಅಂತ ಗೊತ್ತು. ಸೈಡ್ಗೆ ಹೋಗು ಕುಚ್. ಓಕೆ, ಸೊ ಈ ಒಂದು ಜೀನ್ಸ್ ನಾನು ಮಿಂತ್ರದಲ್ಲಿ ಬೈ ಮಾಡಿದ್ದು. ಅರೌಂಡ್ ಇದು 999 ರೂಪೀಸ್ ಅಂತ ಅನಿಸುತ್ತೆ ಅಷ್ಟೇ. 1000 ರೂಪೀಸ್ ಅನಿಸುತ್ತೆ ಇದೊಂದು ಬ್ಲ್ಯಾಕ್ ಕಲರ್. ಆ್ಯಂಡ್ ನೆಕ್ಸ್ಟ್ ಈ ಪ್ಯಾಂಟ್ ನಿಂತ್ಕೊಂಡ್ಬಿಡ್ತೀನಿ, ಬೆಸ್ಟ್ ಅಲ್ವಾ. ಸೊ ಈ ಒಂದು ಪ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದನ್ನ ನಾನು ಆಫ್ಲೈನಲ್ಲಿ ಬೈ ಮಾಡಿದ್ದು, ಯಾವುದೋ ಮಾಲಲ್ಲಿ ಮಾಡಿದ್ದು. ಇದು ಮ್ಯಾಕ್ಸ್ ಕಂಪ್ನಿದು ನೋಡಿ. ಇದು ನನಗೆ ಕಾವ್ಯ ಗಿಫ್ಟ್ ಕೊಟ್ಟಿದ್ದು. ಭದ್ರಾವತಿಗೆ ಹೋಗಿದ್ದೆ ಆವಾಗ, ಶಿವಮೊಗ್ಗದಲ್ಲಿ ಮದುವೆಗೆ ಹೋಗಿದ್ದಾಗ ಅವಳಿಗೆ ಯಾವುದೋ ಮಾಲಲ್ಲಿ ಕೊಡಿಸಿದ್ದು. ತುಂಬ ಚೆನ್ನಾಗಿದೆ. ಇದಂತೂ ಒಂದು 10 ಸಲ ಹಾಕಿದ್ದೀನಿ, ಹಾಗೇ ಇದೆ. ವೆರಿ ಕಂಫರ್ಟಬಲ್. ಇದು ಅಷ್ಟೇ 30 ಸೈಜ್. ನನಗೆ ತುಂಬ ಫಿಟ್ಟಾಗಿ ಕೂತ್ಕೊಂಡ್ರೆ ಅನ್ಕಂಫರ್ಟ್ ಫೀಲ್ ಅನಿಸುತ್ತೆ. ಅದಕ್ಕೆ ನಾನು ಯಾವಾಗಲೂ ನಂದು ಆ್ಯಕ್ಚುಲಿ ಸೈಜ್ ಬಂದ್ಬಿಟ್ಟು ಪ್ಯಾಂಟ್ ಸೈಜ್ ಬಂದ್ಬಿಟ್ಟು 28, ಬಟ್ ನಾನು ಯಾವಾಗಲೂ 30 ತಗೋತೀನಿ, ಸ್ವಲ್ಪ ಲೂಸ್ ಇರಲಿ. ಯಾಕೆಂದರೆ ನನ್ನ ಲೋವರ್ ಬಾಡಿ ಒಂದು ಸ್ವಲ್ಪ ತೈ ಎಲ್ಲ ಸ್ವಲ್ಪ ಸಣ್ಣ ಇದೆಯಲ್ಲ,
ಅದಕ್ಕೆ ಇದು ಪ್ರೈಸ್ ಬಂದ್ಬಿಟ್ಟು 2,000 ರುಪೀಸ್. ಇದು ಮಾಲಲ್ಲಿ ತಗೊಂಡಿದ್ದು, ಕಾವ್ಯ ಕೊಡ್ಸಿದ್ದು. ಓ ವಿತ್ತು ಮೈಕು ಬಸ್ ಹಿಂಗೆ ಹಾಕೊಂಬಿಡ್ಲಾ? ಓಕೆ, ಹಿಂಗೆ ಇರಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಪ್ಯಾಂಟ್. ಇದು ನಾನು ಮಿಂತ್ರಾದಲ್ಲಿ ತಗೊಂಡಿದ್ದೆ. ಇದು 1,300 ಸಮಥಿಂಗ್ ಎಷ್ಟು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಪ್ಯಾಂಟ್. ನೋಡಿ, ಫ್ರಂಟಲ್ಲಿ ನಿಮಗೆ 4 ಪಾಕೆಟ್ ಇರುತ್ತೆ, ಆಯ್ತಾ. ಆ್ಯಂಡ್ ಇದು ಬಂದ್ಬಿಟ್ಟು ಐ ಥಿಂಕ್ ಇದು 30 ಸೈಜೇನೆ. ತುಂಬ ಚೆನ್ನಾಗಿದೆ, ಸಖತ್ ಇಷ್ಟ ಆಯ್ತು ನನಗೆ. ಇದು ಯಾವ ಬ್ರ್ಯಾಂಡು ಏನು ಅಂತ ಇಲ್ಲಿಲ್ಲ. ಏನಿದು, ಅದು ಗ್ಲೋನಿಯಾ ಫ್ಯಾಷನ್ ಅಂತ ಇದೆ. ಗ್ಲೋನಿಯಾ ಅಥವಾ ಗ್ಲೋಸಿಯಾ ಫ್ಯಾಷನ್ ಅಂತ ಇದೆ. ಸೊ ತುಂಬ ಚೆನ್ನಾಗಿದೆ ಇದು. ಈ ಕಲರು ಚೆನ್ನಾಗಿ ಕಾಣಿಸುತ್ತೆ. ಅದೇ 1,300 ಅರೌಂಡ್ 1,400 ರುಪೀಸ್ ಒಳಗಡೆನೆ ಇದು ಮಿಂತ್ರದಲ್ಲೇ ತಗೊಂಡಿದ್ದು. ಲಿಂಕ್ ಇದೆ ನನ್ನ ಹತ್ರ. ನೆಕ್ಸ್ಟ್ ಒನ್ ಈ ಪ್ಯಾಂಟು. ಇದು ನಾನು ಮಿಂತ್ರದಲ್ಲೇ ತಗೊಂಡಿದ್ದು. ಹಾಕಿ ತುಂಬ ಸುಕ್ಕಾಗಿ ತುಂಬ ಎಕ್ಸ್ಪೆಂಡ್ ಇದು. ಸೈಜ್ ಇದು ಮಿಂತ್ರ ಅಲ್ಲ, ಸಾರಿ, ಜುಡಿಯೋದಲ್ಲಿ ತಗೊಂಡಿದ್ದು. ಇದು 799 ರುಪೀಸ್, 30 ರುಪೀಸ್ ಇದು. 30 ಸೈಜ್ ಇದು, 799 ರುಪೀಸ್ದು. ಜುಡಿಯೋದು ಚೆನ್ನಾಗಿದೆ, ಏನಿಲ್ಲ, ಓಕೆ. ಆಲ್ಮೋಸ್ಟ್ ನಿಮಗೆ ಜುಡಿಯೋದಲ್ಲಿ ಸಿಗುತ್ತೆ, ಇದು ತಗೊಬೋದು. ಇದು ಮಿಂತ್ರದಲ್ಲಿ ಬೈ ಮಾಡಿದ್ದೆ ನೋಡಿ. ಇದು ಎಕ್ಸ್ಪೆಂಡ್ ಆಗುತ್ತೆ. ಸೈಜ್ ಬಂದ್ಬಿಟ್ಟು ಇದು ಸ್ಮಾಲ್ ಅಂತ ಇದೆ ನೋಡಿ. ಸೈಜ್ ಇದು ಸ್ಮಾಲ್ ಅಂತ ಇದೆ, ಎಕ್ಸ್ಪೆಂಡ್ ಆಗುತ್ತೆ, ಚೆನ್ನಾಗಿದೆ. ಫ್ರಂಟಲ್ಲಿ 2 ಪಾಕೆಟ್ ಇದೆ. 100 ರೂಪಾಯಿ ಸಿಕ್ತು ನನಗೆ ಪಾಕೆಟಲ್ಲಿ, ಎಲ್ಲ ಮುದ್ರು ಹೋಗಿದೆ. ಮತ್ತೆ ಹಿಂದೆ 2 ಪಾಕೆಟ್ ಇದೆ. ನನಗೆ ನಾರ್ಮಲ್ ಫುಲ್ಲು ಪ್ಲೈನ್ ಜೀನ್ಸ್ಗಿಂತ ಈ ಥರ ಟೋನ್ ಜೀನ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಟೋನ್ ಜೀನ್ಸ್ ಫುಲ್ಲು ಅರ್ಧೋಗಿರ್ಬೇಕು, ನೀ ಹತ್ರ ಎಲ್ಲ ನಂಗೆ ಸಖತ್ ಇಷ್ಟ. ಅರೌಂಡ್ ಇದು 699 ರುಪೀಸ್ ಅನಿಸುತ್ತೆ ಮಿಂತ್ರದಲ್ಲಿ. ಲಿಂಕ್ ಬೇಕಂದರೆ ನಾನು ಕಳಿಸ್ಕೊಡ್ತೀನಿ. ಆ್ಯಂಡ್ ಈ ಜೀನ್ಸ್ ಬಗ್ಗೆ ಹೇಳಬೇಕಂದ್ರೆ ತೊಗೊಂಡು 4 ವರ್ಷ ಆಯ್ತು. ನನ್ನ ಬರ್ಡೇಗೆ ಅಂತ ತೊಗೊಂಡಿದ್ದು, 4 years ಬ್ಯಾಕ್ ನನ್ನ ಬರ್ಡೇಗೆ. ಅವಾಗ ಬಿಟ್ಟರೆ ನಾನು 4-5 ಸಲ ಹಾಕಿದ್ದೀನಿ. ಇದು ವಿಡಿಯೋ ಮಾಡಿದ್ದೀನಿ ಅನ್ನೋಕ್ಕೂ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ ಇದು. ದುಡ್ಡು ನಮ್ಮ ಕಿಯಾ ಎತ್ಕೊಂಡು ತಿನ್ಕೊಂಡ್ಬಿಡ್ತಾನೆ, ಹರಿದಾಕ್ಬಿಡ್ತಾನೆ. ಇದು ಟೋಕಿಯೋ ಟಾಕೀಸ್ ಅವ್ರದ್ದು ಬ್ರ್ಯಾಂಡ್ ನೇಮ್. ಸೈಜ್ 30 ಇದೂ ಅಷ್ಟೇ. ಐ ಥಿಂಕ್ 799 ರುಪೀಸ್ ಅನ್ಸುತ್ತೆ. ಅವಾಗ ತೊಗೊಂಡಿದ್ದೆ 800 ರುಪೀಸ್ಗೆ. ಇವಾಗೆಲ್ಲ ನಿಮಗೆ ಕಮ್ಮಿ ಆಗಿದೆ, 600ಗೆಲ್ಲ ಸಿಗ್ಬೋದೇನೋ, ಗೊತ್ತಿಲ್ಲ ನನಗೆ. 699 ಹತ್ರ ಏನೋ ತಗೊಳ್ಳಿ, ಚೆನ್ನಾಗಿದೆ. ಇದು ನಾನು ಮಿಂತ್ರದಲ್ಲಿ ತಗೊಂಡಿದ್ದು. ಹತ್ರ ಇರೋ ಪ್ಯಾಂಟ್ ಕಲೆಕ್ಷನ್ ಎಲ್ಲ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಗೈಸ್ ನಿಜವಾಗ್ಲೂ ನನಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂತ ಅಂದರೆ, ಇದು 2,100 ರುಪೀಸ್ ಸಮಥಿಂಗ್ ಆಯಿತಾ. ಈ ಪ್ಯಾಂಟಿಗೆ 2,100 ರುಪೀಸ್ ಸಮಥಿಂಗ್. ನನಗಿದು ಹಾಕೊಂಡ್ರೆ ಒಳ್ಳೆ ಟಾರ್ಪಲ್ ಹಾಕೊಂಡಂಗೆ ಫೀಲ್ ಆಗುತ್ತೆ. ಒಂದು ತೊಗೊಂಡು 6 ತಿಂಗಳು ಆಯಿತು ಅನ್ಸುತ್ತೆ, ಇನ್ನೂ ಒಂದು ಸಲಿನೂ ಹಾಕ್ಕೊಂಡಿಲ್ಲ ನಾನು ಇದನ್ನು. ನೋಡಿ, ಇಲ್ಲಿ ಪಾಕೆಟ್ ಇದೆ, ಇದು ಲಾಕ್ ಆಪ್ಷನ್ಸ್ ಕೂಡ ಇದೆ ಹಿಂಗೆ. ಮತ್ತು ಒಳಗಡೆ ಸಖತ್ತಾಗಿದೆ ನೋಡಿ, ವಾಟರ್ ಪ್ರೂಫ್. ಇದು ಥರ ಫೈಬರ್ ಥರ ಬರುತ್ತಲ್ಲ, ಫ್ಯಾಬ್ರಿಕ್ ಆ ಥರ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಫುಲ್ ಕಾಲು ಹತ್ರ ಎಲ್ಲ ನೀವು ಬೇಕಾದರೆ ಈ ಥರ ದಪ್ಪ ಸಣ್ಣ ಬೇಕಂದರೆ ಈ ಥರ ಇದು ಮಾಡ್ಕೊಳ್ಳಿ. ಬಟ್ ಅಲ್ಲಿ ಟೈ ಮಾಡೋ ಆಪ್ಷನ್ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇದು ಸೈಜ್ ಬಂದ್ಬಿಟ್ಟು 26 ಆ್ಯಕ್ಚುಲಿ. ಇದು 26 ಸೈಜ್ ಇದು. ಬಟ್ ತುಂಬ ಚೆನ್ನಾಗಿದೆ, ಹಾಕೊತೀನಿ, ಬಿಡಲ್ಲ, ಹಾಕೊತೀನಿ. ಇದು 2,100 ರುಪೀಸ್. ಐ ಥಿಂಕ್ ಇದೇ ಜಾಸ್ತಿ ಅಂತ ಅನಿಸುತ್ತೆ ಜೀನ್ಸಲ್ಲಿ ನಾನು ತೊಗೊಂಡಿರೋ ಪ್ಯಾಂಟ್ ಕಲೆಕ್ಷನಲ್ಲಿ. ಅದೊಂದಾದ್ಮೇಲೆ ನೆಕ್ಸ್ಟು ಇದು ಅಷ್ಟೇ 1,200 ರುಪೀಸ್. ಇದು ನೋಡೋಕೆ ಹಿಂಗಿದೆ. ಇದು ಸ್ಕಿನ್ ಫಿಟ್ ಇದು ತುಂಬ ಚೆನ್ನಾಗಿದೆ. ಟೋನ್ ಜೀನ್ಸು. ಇಲ್ಲೆಲ್ಲ ತುಂಬ ಟೋನ್ ಇದೆ. ಇದು ತುಂಬ ಅಂದರೆ ತುಂಬ, ಬಟ್ ತುಂಬ ಚೆನ್ನಾಗಿದೆ. ಪೌಚ್ ಹಿಂದೆ ನೋಡಿ ಚೆನ್ನಾಗಿದೆ. ಇದು ಸೈಜ್ ಬಂದ್ಬಿಟ್ಟು 28.
ಸ್ಕಿನ್ ಫಿಟ್ ಅಲ್ಲಿ ಆಲ್ಮೋಸ್ಟ್ ನಾನು 28 ಚೂಸ್ ಮಾಡ್ತೀನಿ. ಯಾಕಂತ ಅಂದರೆ ತುಂಬ ಲೂಸ್ ಅಂದರೆ ಚೆನ್ನಾಗಿರಲ್ಲ ಸ್ಕಿನ್ ಫಿಟ್ಟಲ್ಲಿ. ಹಾಗಾಗಿ ಇದು ಪ್ರೈಸ್ ಬಂದ್ಬಿಟ್ಟು 1200 ಎಷ್ಟು ಅಂತ ಅನಿಸುತ್ತೆ. ಇನ್ನು ಮಿಂತ್ರದಲ್ಲಿ ಅವೈಲೇಬಲ್ ಇದೆ. ರೀಸೆಂಟಾಗಿ ಚೆಕ್ ಮಾಡಿದೆ ನಾನು ಅದನ್ನ. ಸೊ ಯಾ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಪ್ಯಾಂಟ್ ನನಗೆ ರೀಸೆಂಟಾಗಿ ಕಾರ್ಗೋ ಪ್ಯಾಂಟ್ ಆಗಿರ್ಬೋದು, ಲೈಕ್ ಬೂಟ್ ಕಟ್ ಪ್ಯಾಂಟ್, ಲೂಸ್ ಪ್ಯಾಂಟ್ಸ್ ಮೇಲೆ ತುಂಬ ಲವ್ ಆಗ್ಬಿಡುತ್ತೆ ನನಗೆ. ನೋಡಿ ಪಾಕೆಟ್ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಗರ್ಲ್ಸಿಗೆ ತುಂಬ ಯೂಸ್ ಆಗ್ಬೋದು. ಜೀನ್ಸ್ ಕಲೆಕ್ಷನ್ಸ್ ಯಾವ ತಗೋಬೇಕು ಏನು ಅಂತ ಗೊತ್ತಾಗಿರಲ್ಲ. ಸೊ ಅವರು ತುಂಬ ಚೆನ್ನಾಗಿದೆ ಇದನ್ನು ಕೂಡ. ನಾನು ಬೇಕಿದ್ರೆ ನಿಮಗೆ ಲೆಫ್ಟ್ ಆರ್ ರೈಟ್ ಫೋಟೋ ಹಾಕಿರ್ತೀನಿ. ನಾನು ಯಾವ್ಯಾವ ಯೂಸ್ ಮಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಜೀನ್ಸ್ ಯೂಸ್ ಮಾಡಿದ್ದೀನಿ. ಒಂದು 2-3 ಜೀನ್ಸ್ ಅಷ್ಟೇ ಯೂಸ್ ಮಾಡಿಲ್ಲ. ಲೆಫ್ಟ್ ಅಥವಾ ರೈಟಲ್ಲಿ ಫೋಟೋ ಹಾಕ್ತೀನಿ ಯೂಸ್ ಮಾಡಿರೋಂಥದ್ದು. ಓಕೆ, ಹೆಂಗೆ ಬೇಕಂದರೆ ಕೇಳಿ ನೀವು. ಇದು ಸೈಜ್ ಬಂದ್ಬಿಟ್ಟು 28 ನನಗೂ ಸ್ವಲ್ಪ ಲೂಸ್ ಆಗುತ್ತೆ. ಇದು ಒಂದೊಂದು ಬ್ರ್ಯಾಂಡ್ ಒಂದೊಂದು ಥರ ಗೈಸ್, ಅರ್ಥ ಆಯ್ತಾ? ಸೊ ಇದು ಪ್ರೈಸ್ ಬಂದ್ಬಿಟ್ಟು ಐ ಥಿಂಕ್ 1200 ರುಪೀಸು ಎಷ್ಟು ಇರ್ಬೋದು, ನಂಗೆ ಗೊತ್ತಿಲ್ಲ. ಓಕೆ, ಇದು ರೀಸೆಂಟಾಗಿ ತೊಗೊಂಡಿದ್ದು. ಇದು ಅಷ್ಟೇ ನಾನು ಮಿಂತ್ರದಲ್ಲೇ ತೊಗೊಂಡಿದ್ದು ಜೀನ್ಸು. ಮುದ್ದು ಹೊಡಿತೀನಿ, ಮುಟ್ಬಾರ್ದು ಮಗನೆ, ಹೋಗಮ್ಮ. ಇದು ಪ್ಯಾಂಟ್ ಅಷ್ಟೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಹಿಂದೆ 2 ಪಾಕೆಟ್, ಮುಂದೆ 2 ಪ್ಯಾಕೆಟ್ ಅಷ್ಟೇ. ಇದು ಐ ಥಿಂಕ್ 28 ಅನ್ಸುತ್ತೆ ಸೈಜ್. ಹೌದು, 28 ಸೈಜ್. ಇದು ತುಂಬ ಚೆನ್ನಾಗಿದೆ. 1-2 ಸಲ ಹಾಕಿದ್ದೀನಿ. ಇದು ನಿಮಗೆ ಮಿಂತ್ರದಲ್ಲೇ ಸಿಗುತ್ತೆ. ಇದು ಅಷ್ಟೇ 1000+ ರುಪೀಸ್. ಆರಾಮ್ಸೆ ತೊಗೊಬೋದು ನೀವು ಬಸ್. ಇದ್ರ ಮೇಲೆಲ್ಲ ಯಾವುದಾದ್ರೂ ಶಾರ್ಟ್ ಕುರ್ತಿ ಬರುತ್ತಲ್ಲ, ಆ ಥರ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸ್ತೀರಾ. ಅದಾದ್ಮೇಲೆ ಇದು ಜೀನ್ಸ್ ಅಲ್ಲ, ಬಟ್ ಇದು ಪ್ಯಾಂಟ್ ಚೆನ್ನಾಗಿ, ಕಾರ್ಗೋ ಪ್ಯಾಂಟ್. ಇದನ್ನು ಅಷ್ಟೇ ನಾನು ಮಿಂತ್ರದಲ್ಲೇ ತೊಗೊಂಡಿದ್ದು. ಇದಕ್ಕೆ ಜಸ್ಟ್ 899 ರುಪೀಸ್ ಅಷ್ಟೇ. ನೋಡಿ ಇಲ್ಲಿ ನಿಮ್ಗೊಂದು 2 ಪಾಕೆಟ್ಸ್ ಇದೆ. ಇದೇ ಥರ ನನ್ನ ಹತ್ರ ಪ್ಯಾರೆಟ್ ಗ್ರೀನ್ ಇತ್ತು ಅನ್ಸುತ್ತೆ. ಪ್ಯಾರೆಟ್ ಗ್ರೀನ್ ಇತ್ತು, ವಿಡಿಯೋ ಕೂಡ ಮಾಡಿದ್ದೆ. ಬಟ್ ಅದು ನಾನು ಜೇಸಿ ಹೋಗಿದಾಗ ತಗೊಂಡೋಗ್ಬಿಟ್ಟಿದ್ದೆ. ಮತ್ತೆ ಅಲ್ಲಿಂದ ಬಂದಿದ್ದ ಬಟ್ಟೆ ಯಾವುದೂ ಹಾಕೊಂಡಿಲ್ಲ, ಎಲ್ಲ ಬೀಸಾಡ್ಬಿಟ್ಟೆ. ಸೊ ಅದಕ್ಕೆ ನಂಗೆ ಇದು ಥರ ಸಖತ್ ಇಷ್ಟ ಆಯಿತು. ಇಲ್ಲಿ ನೋಡಿ ರಿಬ್ ಇದೆ, ಇದು ಕಾಲ ಹತ್ರ ಚೆನ್ನಾಗಿ ಕೂತ್ಕೊಡುತ್ತೆ, ಚೆನ್ನಾಗಿದೆ. ಅದಕ್ಕೆ ತೊಗೊಂಡೆ. ಇದು ಐ ಥಿಂಕ್ 800 ರುಪೀಸು, 899 ರುಪೀಸು ಅನಿಸುತ್ತೆ. ಇದೂ ಅಷ್ಟೇ ಮಿಂತ್ರದಲ್ಲೇ ತೊಗೊಂಡಿದ್ದು. ನಾನು ಇದನ್ನು ವರ್ಕೌಟ್ಗೆ ಅಂತ ತೊಗೊಂಡಿದ್ದು, ಬಟ್ ಇನ್ನೂ ಒಂದ್ಸಲಿನೂ ಹಾಕಿಲ್ಲ. ಇದು ತುಂಬ ಚೆನ್ನಾಗಿದೆ ನೋಡಿ. ಮುಂದೆ ನಿಮಗೆ ಇಲ್ಲಿ ಟೈ ಆಪ್ಷನ್ ಬರುತ್ತೆ ಕಟ್ಕೊಳ್ಳೋದು. ಡೌನಲ್ಲಿ ನಿಮಗೆ ಇದರಲ್ಲೂ ಅಷ್ಟೇ ನೋಡಿ ರಿಬ್ ಆಪ್ಷನ್ ಇದೆ. ಇದು ಸೈಜ್ ಬಂದ್ಬಿಟ್ಟು 28. ಕಲರ್ ಚೆನ್ನಾಗಿದೆ. ಇದಕ್ಕೆ ವೈಟ್, ಬ್ಲ್ಯಾಕ್, ಪಿಂಕ್, ಬ್ಲೂ ಯಾವುದಾದ್ರೂ ಹಾಕ್ಬೋದು, ಬ್ಲ್ಯಾಕ್ ಆದರೂ ಹಾಕ್ಬೋದು. ಬಟ್ ಕ್ರಾಪ್ ಟಾಪ್ ಥರ ಹಾಕಿದ್ರೆ ಈ ಒಂದು ಪ್ಯಾಂಟ್ಗೆ ಚೆನ್ನಾಗಿದೆ. ಇದು ಅಷ್ಟೇ ಎಲಾಸ್ಟಿಕ್ ಇದೆ, ಚೆನ್ನಾಗಿದೆ. ಇದು ಅರೌಂಡ್ 900 ರುಪೀಸ್ ಅಂತ ಅನಿಸುತ್ತೆ. ಇದೊಂದು ಸಲ ಹಾಕಿದ್ದೆ ನಾನು. ಯಾವಾಗ ಹಾಕಿದ್ನಪ್ಪ ಅಂತಂದರೆ ಶಿವಮೊಗ್ಗ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಈ ಕಡೆಯಿಂದ ಹಾಕೊಂಡು ಹೋಗಿದ್ದೆ. ಅದೇ ದೇವೇಗೌಡ ಸರ್ ಜೊತೆ ಫೋಟೋ ತೊಗೊಂಡಿದ್ದೆ. ಅಲ್ಲ ಯಾರದು? ಯಡಿಯೂರಪ್ಪ ಸರ್ ಜೊತೆ ಫೋಟೋ ತಗೊಂಡಿದ್ನಲ್ಲ, ಇದು ನಾನು ದೇವೇಗೌಡರು ಅಂತ ಹೇಳಿ ನಂಗೊಂದು ಸ್ವಲ್ಪ ಕನ್ಫ್ಯೂಸ್ ಗುರು. ಈ ಪೊಲಿಟಿಷಿಯನಲ್ಲಿ ಇದಾರಲ್ಲ ಅವರೆಲ್ಲ, ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ನನಗೆ. ಇದು ತುಂಬ ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನಿಸುತ್ತೆ. ಲೈಕ್ ಒಳಗಡೆ ಪ್ಯಾಂಟೀಸ್ ಹಾಕಿದರೆ ಕಾಣೋದು ಆ ಥರ ಆಗುತ್ತೆ. ಬೆಟರ್ ನೀವು ಲೈಕ್ ಇಷ್ಟು ಶಾರ್ಟ್ಸ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ನೋಡಿ. ಇದು ಪಾಕೆಟ್ ಇದೆ, ಎಲಾಸ್ಟಿಕ್, ಮತ್ತು ಮುಂದಿನ ಪಾಕೆಟ್ ಇದೆ, ಹಿಂದಿನ ಪಾಕೆಟ್ ಇದೆ, ಮತ್ತು ಕಾಲ ಹತ್ರ ರಿಬ್ ಇದೆ. ಇದು ಸೈಜ್ ಬಂದ್ಬಿಟ್ಟು 28. ಇದು ರೋಡ್ ಸ್ಟಾರ್. ಇದು ನೋಡಿ 28 ಸೈಜ್. ಇದು ಹಬ್ಬ ಆಗಲ್ಲ ಅಂದ್ರು ಹೆಂಗ್ ಕಡಿತವನೆ ನೋಡು. ಮುದ್ದು ಅಲ್ಲಿ ಮುರಿದೋದ್ರೆ ಏನ್ ಮಾಡ್ತೀಯಾ? ಕಿಯಾ ಎಲ್ಲಮ್ಮ ಅಲ್ಲಿ ಮುರಿದೋದ್ರೆ ಏನಮ್ಮ ಮಾಡ್ತೀಯಾ? ಕಚ್ಚುತ್ತಾನೆ ಅವನು. ಇಳಿ ಅದಾಯ್ತಾ. ಮತ್ತೆ ಇದು ಟ್ರೌಸರ್ ಪ್ಯಾಂಟ್
ತುಂಬ ಚೆನ್ನಾಗಿದೆ. ಇದು 900 ರುಪೀಸ್ ಮಿಂತ್ರದಲ್ಲೇ ತೊಗೊಂಡಿದ್ದು. ಇನ್ನೂ ಒಂದ್ಸಲಿನೂ ಹಾಕಿಲ್ಲ ನೋಡಿ. ಸ್ಟ್ರೈಟ್ ಲೈಕ್ ಇದನ್ನ ನಾನು ರಾಜ್ಕುಮಾರ್ ಪ್ಯಾಂಟ್ ಅಂತ ಕರೀತಾರೆ. ಯಾವುದಕ್ಕಾದ್ರೂ ಕುರ್ತಿಗೆ ಹಾಕೊಳ್ಳೋದನ್ನ ತಗೊಂಡೆ. ಸೈಜ್ 28 ಇದು. ತುಂಬ ಅಂದರೆ ತುಂಬ ಕ್ವಾಲಿಟಿನೂ ಅಷ್ಟೇ ಮಸ್ತಾಗಿದೆ ಗೈಸ್ ಇದು. ಮತ್ತೆ ಇದೊಂದು, ಇದಂತೂ ಕಂಫರ್ಟ್ ಅಂದರೆ ತುಂಬ ಕಂಫರ್ಟ್ ಗೈಸ್. ನನಗೆ ಸಖತ್ ಇಷ್ಟ ಆಗೋಯ್ತು ಇದಂತೂ ಪ್ಯಾಂಟ್. ನನಗೆ ಟ್ರೌಸರ್ ಪ್ಯಾಂಟ್ ನೋಡಿ. ಈ ಕಡೆ ಸೈಡಲ್ಲಿ 2 ಪಾಕೆಟ್ ಇದೆ. ಎಲ್ಲ ಪಾಕೆಟಲ್ಲೂ ಹಿಂಗೆ ದುಡ್ಡು ಇಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನಾನು ಅಲ್ವಾ. ನೋಡಿ ಇಲ್ಲಿ ಹಿಂದೆ ಏನು ಇದ್ರಲ್ಲಿ ಪಾಕೆಟ್ ಇಲ್ಲ, ಏನಿಲ್ಲ. ಒಳ್ಳೆ ಫಾರ್ಮಲ್ಸ್ ಥರ ಹಾಕೊಬೋದು ಇದು. ಬಟ್ ಸಖತ್ ಅಂದರೆ ತುಂಬ ಚೆನ್ನಾಗಿದೆ ಇದು ಪ್ಯಾಂಟು. ಥಿಂಕ್ ಇದೂ 800 ರುಪೀಸ್ ಎಷ್ಟು ಅನಿಸುತ್ತೆ. ಮಿಂತ್ರದಲ್ಲಿ ತೊಗೊಂಡಿದ್ದು. ಇದೂ ನಾನು ಮಿಂತ್ರದಲ್ಲೇ ತೊಗೊಂಡಿದ್ದು ಪ್ಯಾಂಟು ನೋಡಿ. ಇದು ಯಾವುದೋ ಎಲ್ಲ ಹೋಗಿದ್ದೆ ಅಪ್ಪ ನಾನು. ಕೋಲ್ಕತ್ತಾ ಯಾವುದಕ್ಕೂ ಹೋಗಿದ್ವಲ್ಲ ನಾವು, ಯಾವುದೋ ನೆನಪಾಗ್ತಿಲ್ಲ. ಏರ್ಪೋರ್ಟ್ಗೆ ಹಾಕೊಂಡು ಹೋಗಿದ್ದು. ಅದಾದ್ಮೇಲೆ ಮತ್ತೆ ಇಲ್ಲೋ ಇನ್ನೊಂದಕ್ಕೆಲ್ಲೋ ಹಾಕೊಂಡಿದ್ದೆ ಗೊತ್ತಾಗ್ತಿಲ್ಲ. ಮುಂದೆ 2 ಪಾಕೆಟ್, ಸೈಡಲ್ಲಿ 2 ಪಾಕೆಟ್. ನನಗೆ ಇದಿಷ್ಟ ಆಯಿತು ಗೈಸ್ ತುಂಬ. ಅಡ್ಜಸ್ಟಬಲ್ ಮಾಡ್ಕೊಳ್ಳೋದಲ್ಲ, ಅದು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೂ ಅಷ್ಟೇ ನಿಮಗೆ ಬೆಸ್ಟ್ ಟೈಟ್ ಅದು ಫಿಟ್ಟಿಂಗ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಕಾಲ ಹತ್ರ ಇದು ರಿಬ್ ಇದೆ. ಇದು ಸೈಜ್ ಬಂದುಬಿಟ್ಟು 30 ಇದು ಸೈಜ್ ಬಂದುಬಿಟ್ಟು. ಇದು ಸ್ಟ್ರೀಟ್ 9 ಅಂತ ಇದೆ ಬ್ರ್ಯಾಂಡ್ ನೇಮ್. ಚೆನ್ನಾಗಿದೆ, ತೊಗೊಬೋದು ಆರಾಮಾಗೆ. ಇದಕ್ಕೂ ಒಂದು 900 ರುಪೀಸ್ ಅಂತ ಅನಿಸುತ್ತೆ. ಮತ್ತು ನೀವು ನಂಬಲ್ಲ, ನನ್ನ ಹತ್ರ ಶಾರ್ಟ್ಸು ಇಷ್ಟೇ ಇರೋದು ವಯಸ್ಸು. ರೀಸೆಂಟಾಗಿ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಅಂದರೆ ಕಬೋರ್ಡ್ ಜಾಸ್ತಿ ಇಲ್ಲ ಅಲ್ಲ ನನ್ನ ರೂಮಲ್ಲಿ, ಹಾಗಾಗಿ ಬಟ್ಟೆ ಎಲ್ಲ ಜಾಸ್ತಿ ಇಟ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ಕೊಟ್ಬಿಟ್ಟೆ. ತುಂಬ ಒಂದು 10-15 ಶಾರ್ಟ್ಸ್ ಕೊಟ್ಬಿಟ್ಟೆ. ಇದೊಂದು ಶಾರ್ಟ್ಸ್, ಇದನ್ನ ನಾನು ಅರ್ಬ್ಯಾನಿಕಲ್ಲಿ ತೊಗೊಂಡಿದ್ದು. ಇಲ್ಲೇ ಇದೆಯಲ್ಲ, ಅರ್ಬ್ಯಾನಿಕಲ್ಲಿ ತೊಗೊಂಡಿದ್ದು. ಈ ಸೈಜ್ ಬಂದುಬಿಟ್ಟು ಮೀಡಿಯಮ್. ಇದೊಂದು ನಾನು ಮಿನಿಮಮ್ ಒಂದು 50ರಿಂದ 100 ಸಲ ಹಾಕಿದ್ದೀನಿ ಈ ಪ್ಯಾಂಟ್ನ, ಶಾರ್ಟ್ಸ್ನ. ಸಖತ್ತಿದೆ. ಈ ಡಿಸೈನ್ಸ್ ಇದೆಯಲ್ಲ, ನಾನು ಹೇಳಿದ್ನಲ್ಲ ಆವಾಗಲೇ ನಿಮಗೆ, ನಂಗೆ ನಾರ್ಮಲ್ ಪ್ಲೇನ್ಗಿಂತ ಟೋನ್ ಜೀನ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಥರ ಚೆನ್ನಾಗಿದೆ, ಡೀಸೆಂಟಾಗಿದೆ, ತೊಗೊಬೋದು. ಆ್ಯಂಡ್ ಇದನ್ನು ನಾನು ಆಫ್ಲೈನ್ ಗೋವಾದಲ್ಲಿ ತೊಗೊಂಡಿದ್ದು. ಗೋವಾದಲ್ಲಿ ಹಾಕಿದ್ಬಿಟ್ರೆ ಮತ್ತೆ ಇಲ್ವ ಹಾಕೇ ಇಲ್ಲ. ರೀಸೆಂಟಾಗಿ ಅಪ್ಪು ಸರ್ ಸಾಂಗ್ ಮಾಡೋಕ್ಕೆ ಅಂತ ಹಾಕ್ಕೊಂಡಿದ್ದೆ. ಇದು ಸ್ಟ್ರೆಚ್ ಅಂತ ಇದೆ ಬ್ರ್ಯಾಂಡ್ ನೇಮ್. ಬಟ್ ಸೈಜ್ ಏನು ಕೊಟ್ಟಿಲ್ಲ ಇಲ್ಲಿ. ಐ ಥಿಂಕ್ ಇದು ಸೈಜ್ 30 ಇದು ಸೈಜು. ಇದು ಟೋನ್ ಜೀನ್ಸ್ ಚೆನ್ನಾಗಿದೆ. ನೋಡು, ದುಡ್ಡು ಎತ್ಕೊಂಡು ಹೋಗ್ತೀನಿ ಮುದ್ದು. ನೋ ತಗೋ, ದುಡ್ಡು ದುಡ್ಡು ಕೊಟ್ಬಿಡಿ, ತಗೋಮ್ಮ. ಯಾಕೆ ನೋಡಿ ನೋಡಿ, ಏನು ಗೊತ್ತಾ, ಇವನು ಮನುಷ್ಯರಿಗಿಂತ ನಾಟಕ ಮಾಡ್ತಾನೆ ಜಾಸ್ತಿ. ಯವ್ವ, ಈ ಬುದ್ಧಿ ಗೊತ್ತಿದ್ದು ನಾನು ಅಲ್ಲೇ ಇಟ್ನಲ್ಲ, ಅದು ನನ್ನ ತಪ್ಪು. ಎಂತ ಬುದ್ಧಿ ಕಲ್ತಿದ್ದಾನೆ ಇವನು. ಮತ್ತೆ ಇದೊಂದು ರೆಡ್ ಕಲರ್, ಇದನ್ನ ನಾನು ಮಾಲ್ಡೀವ್ಸಲ್ಲಿ ಹಾಕೊಂಡಿದ್ದೆ. ಅದೇ ಲಾಸ್ಟ್ ಮಾಲ್ಡೀವ್ಸಲ್ಲಿ ಹಾಕಿದ್ದು, ಮತ್ತೆ ಹಾಕೇ ಇಲ್ಲ. ಬಟ್ ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಎಲಾಸ್ಟಿಕ್, ತುಂಬ ಎಲಾಸ್ಟಿಕ್, ಚೆನ್ನಾಗಿದೆ. ಇದು ಅಲ್ಲಿಟ್ಟಿದ್ದೀನಿ ದುಡ್ಡು ಅಂತಾನ, ಹೋಗು. 28 ಸೈಜ್ ಇದು, ತುಂಬ ಚೆನ್ನಾಗಿದೆ. ಬಟ್ ಇದೇನಂತ ಅಂದರೆ ಇಲ್ಲ ಹಾಕೊಳ್ಳೋಕ್ಕಲ್ಲ, ಮನೆ ಹತ್ರ ಹಾಕೊಬೋದು ಅಷ್ಟೇ. ಸೊ ಇಷ್ಟೇ. ಇದು ಜೀನ್ಸಲ್ಲಿ ಸ್ಕರ್ಟ್, ಇದು ಜೀನ್ಸ್ ಸ್ಕರ್ಟ್. ಇದು ಒಂದೆರಡು ಪಾಕೆಟ್, ಹಿಂದೇನಿಲ್ಲ. ಇದು ತುಂಬ ನನಗೆ ದೊಡ್ಡ, ಇದಕ್ಕೆ ಬೆಲ್ಟ್ ಬೇಕೇ ಬೇಕು ಹಾಕೊಬೇಕು ಅಂತಂದರೆ. ಬಟ್ ಇದು ಬಡನ್ಸ್ ಇದೆಯಲ್ಲ, ಅದು ನಂಗೆ ಸಖತ್ ಇಷ್ಟ ಆಯಿತು. ಇಷ್ಟೇ ಗೈಸ್, ನನ್ನ ಜೀನ್ಸ್ ಇಷ್ಟೇ ಇರೋದು. ಎಷ್ಟು ಜೀನ್ಸ್ ಇದೆ ಕೌಂಟ್ ಮಾಡೇ ಇಲ್ಲ, ನೋಡೋಣ ಎಷ್ಟು ಜೀನ್ಸ್ ಇದೆ ಅಂತ ಹೇಳಿ. ಸ್ಕರ್ಟು ಇವೆಲ್ಲ ಬಿಟ್ಬಿಡೋಣ, ಎಷ್ಟು ಜೀನ್ಸ್ ಇದೆ ಅಂತ. 1 2 3 4 5 6 7 8 9 10 11 12 13 14 15 16 17 ಜೀನ್ಸ್ ಐತೆ ನನ್ನ ಹತ್ರ. 17 ಜೀನ್ಸ್ನೇ ತಿರ್ಗಾಕಿ ಮುರ್ಚಾಕಿ ಇವನೇ ಹಾಕೋತಿದ್ದೀನಿ. ತೊಗೊಬೇಕು. ಇನ್ನೂ ಒಂದು 5 ಇತ್ತು, ಕೊಟ್ಟು ಕಳಿಸ್ಬಿಟ್ಟೆ.
ಈ ತಗೊಬೇಕು ಇವಾಗ. ಬಟ್ ನನಗೆ ಏನು ಗೊತ್ತಾ, ಆನ್ಲೈನಲ್ಲಿ ಇವಾಗ ತೊಗೊಳಕ್ಕೆ ಇಷ್ಟ ಆಗ್ತಿಲ್ಲ. ಯಾಕೆಂದ್ರೆ ಪ್ಯಾಂಟ್ ಎಲ್ಲ ಕಣ್ಣಲ್ಲಿ ನೋಡ್ಬಿಟ್ಟು ತೊಗೊಳ್ಳೋಣ ಅಂತೇಳಿ. ಸೊ ಇಷ್ಟು ಪ್ಯಾಂಟ್ಸ್ ನನ್ನ ಹತ್ರ ಇರುವಂತಹದ್ದು. ಇಷ್ಟಲ್ಲಿ ಯಾವುದೇ ಥರ ಲಿಂಕ್ ಬೇಕಂತ ಅಂದ್ರೂ ನೋಡಿ. ಆಗಲೇ ರಿಬ್ಬನ್ ಅದು ಮೊದಲು. ಎಸ್ ಗೈಸ್, ಇದು ಇವತ್ತಿನ ಬ್ಲಾಗ್. ಐ ಹೋಪ್ ಗರ್ಲ್ಸ್, ಮೇನ್ಲಿ ಗರ್ಲ್ಸ್ಗೆ ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋ ಅಂತ ಇದು ಅಂತ ತಿಳ್ಕೊಂಡಿದ್ದೀನಿ. ಇನ್ನೇನಿಲ್ಲ, ಇನ್ಯಾವ ಥರ ವ್ಲಾಗ್ ಮಾಡಬೇಕು ಅಂತ ಹೇಳಿ ಮಾಡೋಣ. ಮತ್ತು ನಾನು ವಾರ್ಡ್ರೋಬ್ ಟೂರ್ ಮಾಡಬೇಕು, ಎಷ್ಟು ಬಟ್ಟೆ ಇದೆ ಏನು ಅಂತ ಹೇಳಿ. ನಂದು ವಾರ್ಡ್ರೋಬ್ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ ಎಲ್ಲದನ್ನು. ಫುಲ್ಲು ಚಲ್ಲಾಪಿಲ್ಲಿ ಆಗುತ್ತಲ್ಲ, ಅವಾಗ ಒಂದ್ಸಲ ನಾನು ನಿಮಗೆ ಲೈಕ್ ವಾರ್ಡ್ರೋಬ್ ಟೂರ್ ಥರ ಮಾಡಿ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಮಾಡಲ್ಲ, ಯಾಕೆಂದ್ರೆ ಎಲ್ಲ ತೋರಿಸ್ಬೇಕು ನಿಮಗೆ. ಕ್ರಾಪ್ ಟಾಪ್ಸ್ ಹಿಂಗಿದೆ, ನಾರ್ಮಲ್ ಟಾಪ್ ಹಿಂಗಿದೆ ಅಂತ ಹೇಳಿ. ಸೊ ಮತ್ತೆ ಜೋನ್ಸು ಅಂತಹ ಇದು ನನಗಿಲ್ಲ ನೋಡಿ. ಮತ್ತೆ ಅಲ್ಲಿ ಏನು ತಿಂತಿದ್ದಾನೆ, ಅಲ್ಲಿ ಕಿತ್ತಾಕ್ತ. ಲೇಖಿಯಾ, ನೀನು ಅದು ಯಾವ ನಕ್ಷತ್ರದಲ್ಲಿ ಹುಟ್ಟು ನಮ್ಮ ಮನೆಗೆ ಬಂದಿದ್ಯೋ ಗೊತ್ತಿಲ್ಲ. ನಿಜವಾಗ್ಲೂ ನೀವೇನೋ ಅನ್ಕೊಳ್ಳಿ. ಬೈ ಮಗನೆ, ವಿಡಿಯೋದಲ್ಲಿ ತೋರಿಸ್ತೀನಿ ಬಾರಮ್ಮ. ಏನು ಗೊತ್ತಾ, ಈ ಕೀನ್ ಅಂತವನ್ನ ಒಬ್ರು ಸಾಕಾಗಲ್ಲ. ನಿಜ, ಒಬ್ರು ನೋಡಿ 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 ಒಬ್ರು ಸಾಕಾಗಲ್ಲ. ನಮ್ಮ ಬ್ರೀಸು ಅಂತವ್ರನ್ನ 1000 ಜನ ಸಾಕ್ಬೋದು. ಅಲ್ಲಿ ನೋಡಿ ಅದು ಹೆಂಗ್ ಪಾಪ ನೋಡ್ತೈತೆ. ಆಣೆ ಬಂಗಾಳಿ, ಆಣೆ ಮುಜ್ಜಿ. ಹೋಗುವ ಹಣ್ಣು ಎತ್ಕೊಂತೀನಿ. ಬಾ ಬ್ರೀಸ್. ಯಾಕ ಬಂಗಾರ ಬಾರ. ವಾ ಸರಿ ಇಲ್ಲ ಅವನು. ಕೀಯನ್ನ ಕೊಟ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಬೇಕು ಅಂತಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕೊಟ್ಬಿಡೋಣ. ಸಾಕು ಒಂದು ಸವಾಸ. ಕಿಯಾ, ನಿನ್ನ ಕೊಟ್ಬಿಡ್ತಾ ಇದ್ದೀನಿ ಕಣೋ. ಎಸ್ ಗೈಸ್, ಇದು ಇಷ್ಟು ವ್ಲಾಗ್ ಇವತ್ತಿಂದು.